ಇನ್ಮೇಲೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಹೊಸ ರೂಲ್ಸ್ ಅಂತಾನೆ ಹೇಳ್ಬೋದು. 2,000 ರೂಪಾಯಿ ಹಣ ಬರಲ್ವಂತೆ, 1,800 ರೂಪಾಯಿ. ಹಾಗಾದ್ರೆ 200 ರೂಪಾಯಿ ಎಲ್ಲಿ ಹೋಯ್ತು? ಅದು ಕೂಡ ವಿಡಿಯೋದಲ್ಲಿ ನೋಡೋಣ. ಮತ್ತೆ ವೀಕ್ಷಕರ, ಒಂದು ಸಿಹಿ ಸುದ್ದಿ ಕೂಡ ಗೃಹಲಕ್ಷ್ಮಿಯರಿಗೆ ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಮತ್ತು ಗೃಹಲಕ್ಷ್ಮಿಯರು ವಿಡಿಯೋಗೆ ಲೈಕ್ ಮಾಡಿ. ಈ ವಿಡಿಯೋ ಮಾತ್ರ ಮಿಸ್ ಮಾಡ್ಲೇಬೇಡಿ, ಕೊನೆ ತನಕ ಪೂರ್ತಿಯಾಗಿ ನೋಡಿ. ಒಂದಲ್ಲ ಎರಡಲ್ಲ 3 ದೊಡ್ಡ ಬ್ರೇಕಿಂಗ್ ನ್ಯೂಸ್. 27ನೇ ಕಂತು ಹಣ ಬಿಡುಗಡೆ ಕೂಡ ಆಗ್ತಾ ಇದೆ. ಇನ್ನು ವೀಕ್ಷಕರೇ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಈಗಾಗಲೇ ಯುದ್ಧ ಪರಿಣಾಮದಿಂದಾಗಿ ಈಗಾಗಲೇ ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡಿದೆ. ಒಂದು ಕಡೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಈಗಾಗಲೇ ಏರಿಕೆ ಆಗುವ ನಿರೀಕ್ಷೆ ಕೂಡ ಬರ್ತಾ ಇದೆ. ಮತ್ತೆ ಬಂಗಾರ ಬೆಳ್ಳಿ ದಾಖಲೆ ಮುರಿದು ಮುಂದೆ ನುಗ್ತಾ ಇದೆ. ಹೌದು ವೀಕ್ಷಕರೇ, ರಾತ್ರೋರಾತ್ರಿ ಬಂಗಾರ ಬೆಳ್ಳಿ ದರ ಭಾರಿ ಒಂದು ಏರಿಕೆ ಆಗಿರುವಂತದ್ದು. ವೀಕ್ಷಕರೇ, ಇವತ್ತಿನ ಬಂಗಾರ ಮತ್ತು ಬೆಳ್ಳಿ ದರ ಏನಾಗಿದೆ, ಮುಂದೆ ಬಂಗಾರ ತಗೋಬೇಕೋ ಬೇಡವೋ ಎಲ್ಲ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ಮೇಲೆ 5 ಅಲ್ಲ 10 ಗ್ಯಾರಂಟಿ ಯೋಜನೆಗಳು. ವೀಕ್ಷಕರೇ, ಇನ್ನುಳಿದ 5 ಹೊಸ ಗ್ಯಾರಂಟಿ ಯೋಜನೆಗಳು ಯಾವುದು, ಇದ್ರ ಬಗ್ಗೆನೂ ಕೂಡ ಬಂಪರ್ ಸಿಹಿ ಸುದ್ದಿ. ಎಲ್ಲಾ ನಮ್ಮ ವೀಕ್ಷಕರು ಕೂಡ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ. ಸೊ ವಿಡಿಯೋನ ನೀವು ಪೂರ್ತಿಯಾಗಿ ಕೊನೆ ತನಕ ನೋಡಿ, ವಿಡಿಯೋನ ಮಿಸ್ ಮಾಡ್ಲೇಬೇಡಿ. ಯಾಕಂದ್ರೆ ತುಂಬಾ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಮತ್ತೆ ಚಂದ್ರಗ್ರಹಣ ಮುಗಿತಾ ಇದ್ದಂತೆ 5 ರಾಶಿಗಳಿಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತಾನೆ ಹೇಳ್ಬೋದು. ನಿಮ್ಮ ರಾಶಿ ಯಾವುದು ಬೇಗನೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಮ್ಮ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಈಗ ನೀವು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಮಾಡಿ. ಅದಕ್ಕಂದ್ರೆ ಗೃಹಲಕ್ಷ್ಮಿಯರಿಗೆ ಬಂಪರ್ ಸಿಹಿ ಸುದ್ದಿ ಕೂಡ ಬಂದಿರುವಂತದ್ದು. ಹೀಗಾಗಿ ಎಲ್ಲರೂ ಕೂಡ ಲೈಕ್ ಮಾಡಿ. ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ನಿಮಗೂ ಕೂಡ 26ನೇ ಕಂತು ಹಣ ಬಂದಿದೆಯಾ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ. ವೀಕ್ಷಕರೇ, ನಿಮ್ಮ ಕಮೆಂಟ್ ಗೆ ನಾವು ಉತ್ತರ ಕೂಡ ಕೊಡಲಿದ್ದೇವೆ. ಹೀಗಾಗಿ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ವೀಕ್ಷಕರೇ, ಮೊದಲಿಗೆ ಚಂದ್ರಗ್ರಹಣ. 2026ರ ಮೊದಲ ಚಂದ್ರಗ್ರಹಣ. ಇದು ಹುಣ್ಣಿಮೆ ದಿನ, ಅಂದ್ರೆ ಹೋಳಿ ಹಬ್ಬದ ದಿನವೇ ಚಂದ್ರಗ್ರಹಣ ಬಂದಿರೋದು ಕೂಡ ವಿಶೇಷ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ನಮ್ಮ ಭಾರತದಲ್ಲಿ ಸಮಯ ಬಂದು ಮಧ್ಯಾಹ್ನ 3:23 ಆರಂಭವಾದ್ರೆ ಸಂಜೆ 6:47 ಗ್ರಹಣ ಮುಕ್ತಾಯವಾಗುತ್ತೆ. ಗ್ರಹಣದ ಮಧ್ಯಕಾಲ ಸಂಜೆ 5:04 ಇರುತ್ತೆ ಅಂತ ಹೇಳಲಾಗಿದ್ದು, ಗ್ರಹಣದ ಒಟ್ಟು ಅವಧಿ ಬಂದು 3:24 ಇರಲಿದ್ದಾವೆ. ಈ ಗ್ರಹಣವು ಭಾರತದಲ್ಲಿ 52 ನಿಮಿಷಗಳ ಕಾಲ ಗ್ರಸ್ತೋದಯ ರೂಪದಲ್ಲಿ ಕಾಣಿಸಿಕೊಳ್ಳಲಿದೆ. ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಸಂಜೆ 6:28 6:48 ಅಂದ್ರೆ ಕೊನೆ ಹಂತದಲ್ಲಿ ಈ ಗ್ರಹಣ ಭಾಗಶಃ ಗೋಚರವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಗ್ರಹಣದ ಸಮಯ ಬಂದು 3:23 ಪ್ರಾರಂಭವಾದ್ರೆ ಮುಕ್ತಾಯವಾಗೋದು 6:48. ಇನ್ನು ವೀಕ್ಷಕರೇ, ಚಂದ್ರಗ್ರಹಣ ಹುಣ್ಣಿಮೆ ದಿನ ಬಂದಿರೋದ್ರಿಂದ ರಾಹು ಕೇತು ಸೇರಿದಂತೆ 4 ಗ್ರಹಗಳ ಅನುಗ್ರಹದಿಂದ 5 ರಾಶಿಯವರಿಗೆ ಬಂಪರ್ ಲಾಭ ಅಂತ ಹೇಳಲಾಗ್ತಾ ಇದೆ. ಜ್ಯೋತಿಷ್ಯಗಳ ಪ್ರಕಾರ ಹುಣ್ಣಿಮೆಯಂದು ಅಪರೂಪದ ಸಂಯೋಗ ಸಂಭವಿಸಲಿದೆ. ರಾಹು ಕೇತು ಬುಧ ಮತ್ತು ಗುರು ಏಕಕಾಲದಲ್ಲಿ ಸಾಗೋದ್ರಿಂದ ಅನೇಕ ರಾಶಿಗಳಿಗೆ ಅದೃಷ್ಟ ಸಿಗಲಿದೆ. ಹಾಗಾದ್ರೆ ಈ ಒಂದು ಗ್ರಹಣದ ಪ್ರಭಾವದಿಂದ ರಾಜಯೋಗ ಮತ್ತು ಅದೃಷ್ಟ ರಾಶಿಗಳು ಯಾವುದು ಅಂದ್ರೆ, ಮೊದಲಿಗೆ ಬಂದು ವೃಷಭ ರಾಶಿ ಮತ್ತು ಮಿಥುನ ರಾಶಿ, ಸಿಂಹ ರಾಶಿ, ತುಲಾ ರಾಶಿ ಮತ್ತು ಮಕರ ರಾಶಿ. ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಆಗಿರ್ಬೋದು, ನೌಕರಿ ಹತ್ತೋದಾಗಿರ್ಬೋದು, ಬಿಸ್ನೆಸ್ ಅಲ್ಲಿ ಲಾಭ ಆಗಿರ್ಬೋದು, ಉದ್ಯೋಗಗಳಿಗೆ ಹೊಸ ಜವಾಬ್ದಾರಿ, ಪ್ರಮೋಷನ್ ಸೇರಿದಂತೆ ವ್ಯವಹಾರ ಬಿಸ್ನೆಸ್ ಮಾಡ್ತಾ ಇದ್ದವ್ರಿಗೂ ಕೂಡ ತುಂಬಾ ಒಳ್ಳೆ ಬೆಳವಣಿಗೆ ಈ ಒಂದು 5 ರಾಶಿಯವರಿಗೆ ಆಗಲಿದೆ. ನಿಮ್ಮ ರಾಶಿ ಯಾವುದು ಬೇಗನೆ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವೀಕ್ಷಕರೇ, ಬನ್ನೀಗ ಗೃಹಲಕ್ಷ್ಮಿಯರಿಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಸದ್ಯಕ್ಕೆ ಬರ್ತಾ ಇರುವಂತದ್ದು. ವೀಕ್ಷಕರೇ, ಇವತ್ತು 1 ಅಲ್ಲ 2 ಅಲ್ಲ 3 ದೊಡ್ಡ ಬ್ರೇಕಿಂಗ್ ನ್ಯೂಸ್. ಮೊದಲನೇ ದೊಡ್ಡ ಸುದ್ದಿ ಏನಪ್ಪಾ ಅಂದ್ರೆ, ಇನ್ ಮುಂದೆ 2,000 ರೂಪಾಯಿ ಬರಲ್ಲ, 1,800 ರೂಪಾಯಿ ಬರುತ್ತೆ ಗೃಹಲಕ್ಷ್ಮಿಯರಿಗೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಎರಡನೇದಾಗಿ 27ನೇ ಕಂತು ಹಣ ಕೂಡ ಬಿಡುಗಡೆ ಆಗಿದೆ. ವೀಕ್ಷಕರೇ, ಇದು ನಿಮ್ಮ ಅಕೌಂಟ್ಗೆ ಯಾವಾಗ ಬರುತ್ತೆ. ಇನ್ನು ಮೂರನೇದಾಗಿ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 30,000 ರೂಪಾಯಿ ಹಿಡಿದು 90,000 ರೂಪಾಯಿ, 1 ಲಕ್ಷದಿಂದ ಹಿಡಿದು 2 ಲಕ್ಷ ರೂಪಾಯಿ, 3 ಲಕ್ಷ ರೂಪಾಯಿವರೆಗೂ ಹಣ ಕೂಡ ಸಿಗುತ್ತೆ. ಅದು ಹೇಗೆ ಪಡೆದುಕೊಳ್ಳಬೇಕು ಎಲ್ಲ ಇನ್ಫಾರ್ಮೇಶನ್ ನಿಮಗೆ ವಿಡಿಯೋದಲ್ಲಿ ಸಿಗಲಿದೆ. ಮೊದಲಿಗೆ ಹೇಳೋದಾದ್ರೆ, ಗೃಹಲಕ್ಷ್ಮಿ ಬ್ಯಾಂಕ್ ಓಪನ್ ಆಗ್ತಾ ಇದೆ, ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಓಪನ್ ಆಗ್ತಾ ಇದೆ. ಹಾಗಾದ್ರೆ ಇನ್ಮುಂದೆ ಗೃಹಲಕ್ಷ್ಮಿಯರಿಗೆ ಬರೋ 2,000 ರೂಪಾಯಿ ಹಣದಲ್ಲಿ 1,800 ರೂಪಾಯಿ ಬರುತ್ತೆ. 200 ರೂಪಾಯಿ ನಿಮ್ಮ ಹಣ ಗೃಹಲಕ್ಷ್ಮಿ ಸೊಸೈಟಿ ಸಂಘದಲ್ಲಿ, ವಿವಿಧೋದ್ದೇಶ ಸಹಕಾರ ಸಂಘದಲ್ಲಿ ನಿಮ್ಮ ಹೆಸರಿನಲ್ಲಿ ಬ್ಯಾಂಕ್ ನಲ್ಲಿ ಠೇವಣಿಯನ್ನು ಇಡಲಾಗುತ್ತೆ. ಈ ಪ್ರಕ್ರಿಯೆ ಆರಂಭವಾದ ನಂತರ ಮೊದಲು 6 ತಿಂಗಳು ಈ ರೀತಿ ನಿಮ್ಮ ಒಂದು ಹಣ 200 ರೂಪಾಯಿ ಕಟ್ ಆಗಿ ಅದರಲ್ಲಿ ಜಮೆ ಆಗುತ್ತೆ. ವೀಕ್ಷಕರೇ, ಕಡಿತ ಆಗೋ ಹಣ ಸದಸ್ಯರ ಖಾತೆಯಲ್ಲಿ ಭದ್ರವಾಗಿರುತ್ತೆ. ಯಾವುದೇ ರೀತಿ ನಿಮಗೆ ಚಿಂತೆ ಮಾಡೋದು ಬೇಕಾಗಿಲ್ಲ. ಈ ಒಂದು 200 ರೂಪಾಯಿ ನೀವು ಕೊಟ್ರೆ ಇಲ್ಲಿ ನಿಮಗೆ ಭವಿಷ್ಯದಲ್ಲಿ ಮುಂದೆ 30,000 ರೂಪಾಯಿ ಹಿಡಿದ್ರು 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ಗೃಹಲಕ್ಷ್ಮಿ ಬ್ಯಾಂಕ್ ಇಂದ ಸಿಗಲಿದೆ. ಇನ್ನು ಗೃಹಲಕ್ಷ್ಮಿ ಬ್ಯಾಂಕ್ ನ ಷೇರುದಾರರಾಗಲು ಮತ್ತು ಸಾಲ ಸೌಲಭ್ಯ ಪಡೆಯಲು ಕೆಲವು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಒಂದು ಬಾರಿ ಶುಲ್ಕ ನೀವು 1,250 ರೂಪಾಯಿ ಪಾವತಿ ಮಾಡಬೇಕು. ಇದರಲ್ಲಿ 1,000 ರೂಪಾಯಿ ಷೇರು ಹಣ ಸೇರಿರುತ್ತೆ ಮತ್ತು ಪ್ರತಿ ತಿಂಗಳು 200 ರೂಪಾಯಿ ಅಂತೆ
ಕನಿಷ್ಠ 6 ತಿಂಗಳು ಉಳಿತಾಯ ಮಾಡುವವರ ಮಾತ್ರ ದೊಡ್ಡ ಮೊತ್ತದ ಸಾಲ ಪಡೆಯಲು ಅರ್ಹರಾಗಿರ್ತಾರೆ. ಇನ್ನು 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ಮಹಿಳೆಯರಿಗೆ ಸ್ವಾವಲಂಬಿಗಳನ್ನಾಗಿ ಮಾಡಲು ಈ ಬ್ಯಾಂಕ್ನಿಂದ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ಕೊಡಲಾಗುತ್ತೆ. 30,000 ರೂಪಾಯಿ ಬೇಕಾ, 3 ಲಕ್ಷ ರೂಪಾಯಿ ಬೇಕಾ, ನಿಮಗೆ ವೈಯಕ್ತಿಕ ಸಾಲವನ್ನ ಕೊಡಲಾಗುತ್ತೆ. ಯಾವುದೇ ರೀತಿ ಶ್ಯೂರಿಟಿ ಕೂಡ ಬೇಕಿಲ್ಲ ವೀಕ್ಷಕರೇ. ಸಾಲ ಪಡೆಯಲು ಯಾವುದೇ ಗ್ಯಾರಂಟಿ ಜಾಮೀನ್ದಾರು ಕೂಡ ಬೇಕಾಗಲ್ಲ. ಸಣ್ಣ ವ್ಯಾಪಾರ, ಹೈನುಗಾರಿಕೆ, ಕೃಷಿ, ಮಕ್ಕಳ ಶಿಕ್ಷಣ ಅಥವಾ ವಾಹನ ಖರೀದಿಗೆ ಒಂದು ಹಣವನ್ನ ಬಳಸಬಹುದು. ಗೃಹಲಕ್ಷ್ಮಿಯರು 1,800 ರೂಪಾಯಿ ಮುಂದೆ ತಗೊಂಡು 200 ರೂಪಾಯಿ ಹಣವನ್ನ ಅದರಲ್ಲಿ ಸದಸ್ಯರಾದ್ರೆ ಅಥವಾ ನೀವು ಸದಸ್ಯರಾದ್ರೆ ನಿಮಗೆ ಒಂದು ತುಂಬಾ ದೊಡ್ಡ ಲಾಭನೇ ಸಿಗಲಿದೆ ಅಂತಾನೆ ಹೇಳ್ಬಹುದು. ಇನ್ನು ವೀಕ್ಷಕರೇ 27ನೇ ಕಂತು ಹಣ ಕೂಡ ಸರ್ಕಾರದ ಖಜಾನೆಯಿಂದ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮೂಲಕ ನಿಮ್ಮ ಅಕೌಂಟ್ಗೆ ಹಣ ಬರಬೇಕಂದ್ರೆ 12ರಿಂದ 14 ದಿನ ಬೇಕಾಗುತ್ತೆ. ಹಾಗಾದ್ರೆ 13ನೇ ತಾರೀಕಿನ ಒಳಗೆ ನಿಮ್ಮ ಅಕೌಂಟ್ಗೆ ಮತ್ತೆ 2,000 ರೂಪಾಯಿ ಗೃಹಲಕ್ಷ್ಮಿ ಅಕೌಂಟ್ಗೆ ಹಣ ಜಮೆ ಆಗಲಿದೆ ಅಂತ ಹೇಳ್ಬಹುದು ವೀಕ್ಷಕರೇ. ಇನ್ನು ಗೃಹಲಕ್ಷ್ಮಿ ಬ್ಯಾಂಕ್ ಪ್ರಾರಂಭವಾದ್ರೆ ನೀವು ಅದರಲ್ಲಿ 200 ರೂಪಾಯಿ ಕಡಿತ ಮಾಡಿ 1,800 ರೂಪಾಯಿ ತಗೊಂಡ್ರೆ ನಿಮ್ಮ 200 ರೂಪಾಯಿ ನಿಮ್ಮ ಒಂದು ಸದಸ್ಯರ ಹೆಸರಲ್ಲಿ ಆಡ್ ಆಗುತ್ತೆ. ಅಂದ್ರೆ ನಿಮ್ಮ ಹೆಸರಿನಲ್ಲಿ 200 ರೂಪಾಯಿ ಸೇವಿಂಗ್ ಆಗುತ್ತೆ 6 ತಿಂಗಳವರೆಗೂ. ಆ ಹಣ ಎಲ್ಲೂ ಹೋಗಲ್ಲ. ಆ ಹಣ ಭದ್ರವಾಗಿ ನಿಮ್ಮ ಹೆಸರಿನಲ್ಲಿ ಠೇವಣಿಯಾಗಿ ಇಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು 27ನೇ ಕಂತು ಹಣವು ಕೂಡ ನಿಮಗೆ ಇನ್ನು 1 ವಾರ 2 ವಾರದಲ್ಲಿ ನಿಮ್ಮ ಅಕೌಂಟ್ಗೆ ಜಮೆ ಕೂಡ ಆಗಲಿದೆ. ಈಗಾಗಲೇ ನಿಮಗೆ 26ನೇ ಕಂತು, ಹಾಗಾದ್ರೆ ಒಟ್ಟು 52,000 ರೂಪಾಯಿ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ. ಈಗ 27ನೇ ಕಂತು ಹಣ ಬಿಡುಗಡೆ ಆಗ್ತಾ ಇದೆ. ಇನ್ನು ವೀಕ್ಷಕರೇ ಬಾಕಿ ಕಂತು ಯಾವಾಗ ಬಿಡುಗಡೆ ಮಾಡ್ತೀರಾ ಅಂತ ವಿರೋಧ ಪಕ್ಷದವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು, 27, 28, 29, 30 ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹಾಗೂ ಜನವರಿ ಮತ್ತು ಈ ತಿಂಗಳದ್ದು ಫೆಬ್ರವರಿದ್ದು ಹಣ ಯಾವಾಗ ಬಿಡುಗಡೆ ಮಾಡ್ತೀರಾ ಅಂತ ಈಗಾಗಲೇ ಪ್ರಶ್ನೆ ಕೂಡ ಮಾಡಲು ಪ್ರಾರಂಭ ಮಾಡಿದ್ದಾರೆ. ಮಾರ್ಚ್ ತಿಂಗಳಲ್ಲಾದ್ರೂ ಎಲ್ಲಾ ಒಂದು ಕಂತು ಕ್ಲಿಯರ್ ಆಗುತ್ತಾ ಅಥವಾ 27ನೇ ಕಂತು ಮಾತ್ರ ಕ್ಲಿಯರ್ ಆಗುತ್ತಾ, ಎಲ್ಲಾ ಕೂಡ ಕಾದು ನೋಡ್ಬೇಕಾಗುತ್ತೆ. ನೀವು ಕೂಡ ಗೃಹಲಕ್ಷ್ಮಿಯರು ಫಲಾನುಭವಿಗಳಾಗಿದ್ರೆ ಈಗಾಗಲೇ ನಿಮಗೆ 26ನೇ ಕಂತು ಬಂದಿದ್ರೆ ಈಗ 27ನೇ ಕಂತು ಹಣ ಕೂಡ ನಿಮಗೆ ಜಮೆ ಆಗಲಿದೆ ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡ್ತಾ ಹೋಗೋಣ. ಇನ್ ಮುಂದೆ 5 ಗ್ಯಾರಂಟಿ ಅಲ್ಲ 10 ಗ್ಯಾರಂಟಿ ವೀಕ್ಷಕರೇ. ಹೌದು, 10 ಗ್ಯಾರಂಟಿಗಳಲ್ಲಿ ನಿಮಗೆ ಗೊತ್ತಿರೋ ಹಾಗೆ 5 ಗ್ಯಾರಂಟಿ ನಿಮಗೆ ಗೊತ್ತೇ ಇದೆ. ಹಾಗಾದ್ರೆ ಇನ್ನುಳಿದ 5 ಗ್ಯಾರಂಟಿ ಯೋಜನೆಗಳಾದ್ರೂ ಯಾವುದು ವೀಕ್ಷಕರೇ? 6ನೇ ಗ್ಯಾರಂಟಿಯಾಗಿ ಭೂಮಿ ಗ್ಯಾರಂಟಿ ಅಂತಾನೂ ಕೂಡ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ. ಅಂದರೆ ನಿವೇಶನ ಅಥವಾ ಭೂಮಿ ಇಲ್ಲದವರಿಗೆ ಭೂಮಿ ಹಕ್ಕು ವಿತರಣೆ ಮಾಡೋದರ ಮೂಲಕ ಭೂಮಿ ಯೋಜನೆ 6ನೇ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದ್ದು ಅಂತ ಹೇಳಲಾಗಿದ್ದು, ಇನ್ನು 7ನೇ ಗ್ಯಾರಂಟಿ ಕೂಡ ಅದೇ ದಿನ ಘೋಷಣೆ ಮಾಡಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು. ದೊಡ್ಡ ಬ್ರೇಕಿಂಗ್ ನ್ಯೂಸ್, ನೀರು ಯೋಜನೆ ವೀಕ್ಷಕರೇ. ಹೌದು, ನೀರಾವರಿ ಯೋಜನೆಗಳ ಮೂಲಕ ಕುಡಿಯುವ ನೀರು ಮತ್ತು ಕೃಷಿ ನೀರು ರೈತರಿಗೂ ಕೂಡ ಅನುಕೂಲವಾಗಬೇಕು. ನೀರಾವರಿ ಯೋಜನೆ ಇದು 7ನೇ ಗ್ಯಾರಂಟಿ ಅಂತಾನೂ ಕೂಡ ಘೋಷಣೆ ಮಾಡಲಾಗಿದೆ. ಇನ್ನು 8ನೇ ಗ್ಯಾರಂಟಿ ಮನೆ ಯೋಜನೆ, ಅರ್ಹ ಫಲಾನುಭವಿಗಳಿಗೆ ವಸತಿ ಕಲ್ಪಿಸೋದು. ಇನ್ನು 9ನೇ ಗ್ಯಾರಂಟಿ ಬಂದು ಈ ಖಾತಾ ಯೋಜನೆ, ಆಸ್ತಿ ಮಾಲೀಕರಿಗೆ ಸುಲಭವಾಗಿ ಈ ಖಾತಾ ದಾಖಲೆ ಅಂದ್ರೆ ಬಿ ಖಾತಾ ಆಸ್ತಿಗಳಿಗೆ ಈ ಖಾತಾ ಮಾನ್ಯತೆ ನೀಡೋದಾಗಿರ್ಬೋದು. ಇನ್ನು 10ನೇ ಗ್ಯಾರಂಟಿಯಾಗಿ ಬಂಪರ್ ಆರೋಗ್ಯ ಯೋಜನೆ, ಆರೋಗ್ಯವೇ ಭಾಗ್ಯ, ರಾಜ್ಯದ ಎಲ್ಲಾ ನಾಗರಿಕರಿಗೆ ಉಚಿತ ಆರೋಗ್ಯ ಸೇವೆ ಕೊಡೋದು ಸರ್ಕಾರದ 10ನೇ ಗ್ಯಾರಂಟಿ ಆರೋಗ್ಯ ಭಾಗ್ಯ ಯೋಜನೆ ಕೂಡ ಪ್ರಾರಂಭವಾಗಿದೆ ಅಂತ ಹೇಳಲಾಗ್ತಾ ಇದೆ. ಆರ್ಥಿಕ ಹೊರೆ ಇದ್ರೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸದೆ ಮುಂದುವರಿಸ್ತೀವಿ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿರುವಂತದ್ದು ವೀಕ್ಷಕರೇ. ಈ ಒಂದು 10 ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ. ನಾವು ಕೂಡ ನಿಮಗೆ ಕಮೆಂಟ್ ಅಲ್ಲಿ ರಿಪ್ಲೈ ಮಾಡ್ತಾ ಇರ್ತೇವೆ. ಸೊ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ. ಬನ್ನಿ ವೀಕ್ಷಕರೇ, ಈಗ ಕೊನೆಯದಾಗಿ ಬಂಗಾರ, ಬೆಳ್ಳಿ, ಪೆಟ್ರೋಲ್, ಡೀಸೆಲ್ ಎಲ್ಲಾ ಕೂಡ ಬೆಲೆ ಏರಿಕೆ ಆಗೋ ನಿರೀಕ್ಷೆ ಕಂಡು ಬರ್ತಾ ಇದೆ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಮಿಡಲ್ ಈಸ್ಟ್ ಅಲ್ಲಿ ಅಂದ್ರೆ ಇರಾನ್ ಮೇಲಿನ ಅಮೆರಿಕ ಮತ್ತು ಇಸ್ರೇಲ್ ಸಮರಕ್ಕೆ ಈಗಾಗಲೇ ಯಶಸ್ಸು ಸಿಕ್ಕಿದ್ರು ಕೂಡ ಇದರ ಪರಿಣಾಮ ಭಾರತದ ಮೇಲೂ ಕೂಡ ಬೀರಲಿದೆ ವೀಕ್ಷಕರೇ. ಹಾಗಾದ್ರೆ ಮುಂದಿನ ಬರೋ ದಿನಗಳಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಆಗುತ್ತಾ ವೀಕ್ಷಕರೇ? ಈಗಾಗಲೇ ಇದರ ಬಗ್ಗೆ ಒಂದು ಅಪ್ಡೇಟ್ ಕೂಡ ಬರ್ತಾ ಇದೆ. ಎದಕ್ಕಂದ್ರೆ ಈಗಾಗಲೇ ತೈಲ ಉತ್ಪಾದಕ ಕಂಪನಿಗಳ ಮೇಲೆ ಇರಾನ್ ಅವರು ರಾಕೆಟ್ ಬೀಸ್ತಾ ಇದ್ದಾರೆ. ಹೀಗಾಗಿ ಮತ್ತೆ ಈಗ ಕ್ರೂಡ್ ಆಯಿಲ್ ಗೆ ಭಾರಿ ಡಿಮ್ಯಾಂಡ್ ಬರಲಿದೆ ವೀಕ್ಷಕರೇ. ಮತ್ತೆ ಸಪ್ಲೈ ಕೂಡ ಕಡಿಮೆ ಆಗುತ್ತೆ ಜಾಗತಿಕ ಮಟ್ಟದಲ್ಲಿ. ಈಗಾಗಲೇ ಷೇರು ಮಾರುಕಟ್ಟೆ ಕುಸಿತವಾಗಿದೆ. ಬಂಗಾರ, ಬೆಳ್ಳಿ ಮತ್ತು ಈ ಒಂದು ಕಚ್ಚಾ ತೈಲ ಕ್ರೂಡ್ ಆಯಿಲ್ ರೇಟ್ ಜಾಸ್ತಿ ಆಗ್ತಾ ಇದೆ. MCX ಗೋಲ್ಡ್ ಮತ್ತು ಸಿಲ್ವರ್ ಅಲ್ಲೂ ಕೂಡ ರೇಟ್ ಏರಿಕೆ ಆಗಿದೆ. ಜಾಗತಿಕ ಮಟ್ಟದಲ್ಲಿ ಷೇರು ಮಾರುಕಟ್ಟೆ ಕೂಡ, ಭಾರತ ಷೇರು ಮಾರುಕಟ್ಟೆ ಕೂಡ ಕುಸಿತ ಕಂಡಿದೆ ವೀಕ್ಷಕರೇ. ಒಂದು ಕಡೆಗೆ ಇಸ್ರೇಲ್ನ ಒಂದು ದಾಳಿಗೆ ಇರಾನ್ ಸುಪ್ರೀಂ ನಾಯಕ ಆಯತುಲ್ಲಾ ಅಲಿ ಖಮೇನಿ ಇಸ್ರೇಲ್ ಮತ್ತು ಅಮೆರಿಕ ಶನಿವಾರ ನಡೆಸಿದ ಜಂಟಿ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ. ಈ ವಿಷಯ ಭಾನುವಾರ ಖುದ್ದು ಇರಾನ್ ಸರ್ಕಾರದ ವಿದೇಶಾಂಗ ಸಚಿವಾಲಯವೇ ಖಚಿತ ಕೂಡ ಇಲ್ಲಿ ಪಡಿಸಿರುವಂತದ್ದು. ಮತ್ತೆ ಯುದ್ಧ ಆರಂಭವಾಗಿದೆ ವೀಕ್ಷಕರೇ. ಯಾವಾಗ ಎಲ್ಲಾ ಯುದ್ಧಗಳು ಆರಂಭವಾಗುತ್ತೆ, ಸೇಫ್ ಹೆವನ್ ಅಂತ, ಸೇಫ್ ಅಸೆಟ್ ಅಂತ ಜನರು ಹೂಡಿಕೆ ಮಾಡಲು ಶುರು ಮಾಡ್ತಾರೆ. ಶೇರ್ ಮಾರ್ಕೆಟ್ ಇಂದ ಹಣವನ್ನ ಹಿಂಪಡೆದು ಬಂಗಾರ, ಬೆಳ್ಳಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಹೀಗಾಗಿ ಬಂಗಾರ, ಬೆಳ್ಳಿಗೆ ಭಾರಿ ಡಿಮ್ಯಾಂಡ್ ಬರುತ್ತೆ ವೀಕ್ಷಕರೇ. ಯಾವಾಗೆಲ್ಲ ಜಾಗತಿಕ ಮಟ್ಟದಲ್ಲಿ ಅನಿಶ್ಚಿತತೆ ಇರುತ್ತೆ ನೋಡಿ, ಅವಾಗೆಲ್ಲ ಬಂಗಾರ, ಬೆಳ್ಳಿ ದರ ಏರಿಕೆ ಆಗುತ್ತೆ. ಇದರ ಬೆನ್ನಲ್ಲೇ ಬಂಗಾರ, ಬೆಳ್ಳಿ ದಿನ ಒಂದೇ ದಿನದಲ್ಲಿ ಬಂಗಾರ ಮತ್ತು ಬೆಳ್ಳಿ
ಬೆಳ್ಳಿ ಬಗ್ಗೆ ಹೇಳೋದಾದ್ರೆ ಒಂದೇ ದಿನ 25,000 ರೂಪಾಯಿ ಏರಿಕೆ ಆಗೋದ್ರ ಮೂಲಕ ಈಗ ಬೆಳ್ಳಿ 3 ಲಕ್ಷ ರೂಪಾಯಿ ಗಡಿ ದಾಟಿದೆ ವೀಕ್ಷಕರೇ. ಹೌದು, ಮತ್ತೆ 1 ಕೆಜಿ ಬೆಳ್ಳಿ ದರ ಈಗ 3 ಲಕ್ಷ ರೂಪಾಯಿ ಗಡಿ ದಾಟಿದೆ ಅಂತ ಹೇಳಲಾಗಿದ್ದು, ಅದೇ ತರ ಇದು ಯುದ್ಧದ ಎಫೆಕ್ಟ್ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಬಂಗಾರದ ಬಗ್ಗೆ ಹೇಳೋದಾದ್ರೆ 24 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬಗ್ಗೆ ಹೇಳೋದಾದ್ರೆ ವೀಕ್ಷಕರೇ 1,73,000 ರೂಪಾಯಿ ಈಗ ಗಡಿ ದಾಟಿದೆ. NCX ಗೋಲ್ಡ್ ನಲ್ಲೂ ಕೂಡ ಈಗ 1,80,000 ರೂಪಾಯಿ ಗಡಿ ದಾಟಲಿದೆ. ಒಂದೇ ದಿನ ಮತ್ತೆ 4,500 ರೂಪಾಯಿ ಅಂದ್ರೆ 4,500 ರೂಪಾಯಿ ಬೆಲೆಯಲ್ಲಿ ಏರಿಕೆ ಆಗೋದ್ರ ಮೂಲಕ ಬಂಗಾರ ಪ್ರಿಯರಿಗೆ ಶಾಕ್ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಇಳಿಕೆ ಆಗಿದ್ದ ಬಂಗಾರ ಯುದ್ಧ ಭೀತಿ ಹಿನ್ನೆಲೆ ಮತ್ತೆ ಈಗ ಏರಿಕೆ ಆಗಲು ಮುಂದಾಗಿದೆ. ಒಂದು ವೇಳೆ ಯುದ್ಧ ಇಲ್ಲಿಗೆ ಮುಗಿದ್ರೆ ಓಕೆ, ಒಂದು ವೇಳೆ ಮತ್ತೆ ಇದು ತಿಂಗಳಾಂಗಟ್ಲೆ ಮುಂದುವರೆದ್ರೆ ಯುದ್ಧ ಬಂಗಾರ ಬೆಳ್ಳಿ ಹೊಸ ದಾಖಲೆ ಬರೆಯಲಿದ್ದಾವೆ. ಅಂದ್ರೆ ಬಂಗಾರ 2 ಲಕ್ಷ ರೂಪಾಯಿ ದಾಟಬಹುದು, ಬೆಳ್ಳಿ ಮತ್ತೆ 4 ಲಕ್ಷ ರೂಪಾಯಿ ದಾಟಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಮತ್ತೆ ಭಾರತೀಯ ಷೇರು ಮಾರುಕಟ್ಟೆ ಸೆನ್ಸೆಕ್ಸ್ ಕೂಡ 1,000 ಪಾಯಿಂಟ್ ಕುಸಿತ ಕಾಣೋದ್ರ ಮೂಲಕ ಭಾರತದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಷೇರು ಮಾರುಕಟ್ಟೆ ಹಣ ಹರಿದು ಹೋಗಿದೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಮನಸ್ಸಿಗೆ ಏನೇ ಇದ್ರೂ ಕೂಡ ನಮಗೆ ಕಮೆಂಟ್ ಮಾಡಿ.